ನಟ ದರ್ಶನ್ ಅವರಿಗೆ ಇವತ್ತು ಹುಟ್ಟುಹಬ್ಬದ ದಿನ. ಆದರೆ ಈ ದಿನ ಪ್ರತಿ ವರ್ಷ ಕೂಡ RR ನಗರದ ನಿವಾಸದಲ್ಲಿ ದೊಡ್ಡ ಜಾತ್ರೆ ಇರ್ತಿತ್ತು, ಅಭಿಮಾನಿಗಳ ಸಂಭ್ರಮ ಇರ್ತಿತ್ತು. ಸೊ ಸಾಕಷ್ಟು ಸಂಖ್ಯೆಯ ನಟರು ನಟಿಯರು ಬಂದು ಶುಭ ಕೋರುವಂಥ ಸನ್ನಿವೇಶಗಳಿರ್ತಿತ್ತು. ಬಟ್ ಇವತ್ತು ಅದೆಲ್ಲದಕ್ಕೂ ಕೂಡ ಬ್ರೇಕ್ ಬಿದ್ದಿದೆ ಅಂತಲೇ ಹೇಳ್ಬೋದು. ಒಂದು ಕೈಘಟನೆಯಲ್ಲಿ ದರ್ಶನ್ ಅವರು ಪರಪ್ನ ಅಗ್ರಹಾರದಲ್ಲಿರ್ತಕ್ಕಂಥದ್ದು. ಸೊ ಇಲ್ಲಿ RR ನಗರದ ನಿವಾಸದ ಬಳಿ ಯಾವ ರೀತಿ ಸನ್ನಿವೇಶ ಇದೆ ಅನ್ನೋದು ತೋರಿಸ್ತೀವಿ. ಆದರೂ ಕೂಡ ಯಥಾ ಪ್ರಕಾರ ಕೆಲವು ಅಭಿಮಾನಿಗಳು ಬರುವಂಥದ್ದಿದೆ. ಬಟ್ ಈಗ ಪ್ರಮುಖವಾಗಿ ರಸ್ತೆ ಎರಡೂ ಬದಿಯಲ್ಲಿ ಏನಂತಂದರೆ ಬ್ಯಾರಿಕೇಡ್ಗಳನ್ನು ಹಾಕಿ ಪೊಲೀಸರು ಬಿಗಿ ಬಂದೋಬಸ್ತನ್ನು ಮಾಡಿರ್ತಕ್ಕಂಥದ್ದು. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ. ಸೊ ಹೀಗಾಗಿ ಇಲ್ಲಿ ಬರುವಂತಹ ಅಭಿಮಾನಿಗಳು ಯಾವುದೇ ರೀತಿಯ ಇಲ್ಲಿ ಅಂದರೆ ಘೋಷಣೆ ಕೂಗೋದಾಗ್ಬೋದು, ಇನ್ನೇನೋ ಕೆಲಸ ಕಾರ್ಯಗಳನ್ನು ಮಾಡಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಪೊಲೀಸ್ ಬಿಗಿ ಭದ್ರತೆ ಇರ್ತಕ್ಕಂಥದ್ದು. ಸೊ ಇದೆಲ್ಲದರ ಜೊತೆಗೆ ಇಲ್ಲಿ ಅಭಿಮಾನಿಗಳು ಕೂಡ ಇದ್ದಾರೆ, ನೋಡ್ತಾ ಇರ್ಬೋದು. ಅಂದರೆ ಅವರು ಇಲ್ಲ ಅಂದರೂ ಕೂಡ ಒಂದಿಷ್ಟು ಅಭಿಮಾನಿಗಳು ಇಲ್ಲಿ ಬರುವಂತಹ ಕೆಲಸಗಳು ಆಗಿದೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಅಂದರೆ ಬೇರೆ ಬೇರೆ ಭಾಗಗಳಿಂದ ಇಲ್ಲಿ ಸಾಕಷ್ಟು ಸಂಖ್ಯೆ ಅಭಿಮಾನಿಗಳು ಬರ್ತಿದ್ರು. ಸೊ ಪೋಸ್ಟ್ಗಳನ್ನು ಹಾಕುವಂಥದ್ದು, ಬ್ಯಾನರ್ಗಳನ್ನು ಹಾಕುವಂಥದ್ದು ಇರ್ತಾ ಇತ್ತು. ಬಟ್ ಆದರೂ ಕೂಡ ಅಭಿಮಾನವನ್ನು ಇಟ್ಕೊಂಡು ಇಲ್ಲಿ ಬರುವಂತಹ ಕೆಲಸವನ್ನು ಕೆಲವರು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಹೀಗಾಗಿ ಒಟ್ಟಾರೆ ಏನಂತಂದರೆ ರಸ್ತೆ ಎರಡೂ ಬದಿಯಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ಸಂಪೂರ್ಣವಾಗಿ ಇಲ್ಲಿ ಅಂದರೆ ಪೊಲೀಸರು ಕೂಡ ಬಿಗಿ ಬಂದೋಬಸ್ತನ್ನ ಇವತ್ತು ಕೂಡ ನೆರವೇರಿಸಿದ್ದಾರೆ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ದರ್ಶನ್ ಅವರ ಅಭಿಮಾನಿಗಳು ಒಂದಿಷ್ಟು ಕೈ ದಿನ, ಯಾಕಂದರೆ ಇವತ್ತು ಆ ಸಂಭ್ರಮ ಇಲ್ಲ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.